ನಮಸ್ಕಾರ ಎಲ್ರಿಗೂ. ನಾನು ರಾಕೇಶ್. ವೆಲ್ಕಮ್ ಟು ಸ್ಟಡಿ ಮುದ್ರಾ ಅಕಾಡೆಮಿ. ಇವತ್ತಿನ ಚಾಪ್ಟರು ವರ್ಕ್ ಆ್ಯಂಡ್ ವೇಜಸ್. ಈ ಚಾಪ್ಟರಲ್ಲಿ ಮೇಜರಾಗಿ 2 ಟಾಪಿಕ್ಸ್ ಇದೆ. ಬೇಸಿಕ್ ಕಾನ್ಸೆಪ್ಟ್ ಆಫ್ ವರ್ಕ್ ಆ್ಯಂಡ್ ವೇಜಸ್ಸು ಮತ್ತು ಫಾರ್ಮುಲಾಸ್. ಫಾರ್ಮುಲಾಸಲ್ಲಿ ಟೋಟಲಿ 5 ಫಾರ್ಮುಲಾಸ್ ಇದೆ. ನಾನು ಒಂದೊಂದೇ ಟೀಚ್ ಮಾಡ್ತೀನಿ. ನಾನು ಈ ಕಾನ್ಸೆಪ್ಟ್ಸು ಮತ್ತು ಈ ಫಾರ್ಮುಲಾಸ್ ನಾನು ರೆಫರ್ ಮಾಡಿರೋದು ಈ ಬುಕ್ಕು, ಫಾಸ್ಟ್ ಟ್ರ್ಯಾಕ್ ಆಬ್ಜೆಕ್ಟಿವ್ ಅರ್ಥಮೆಟಿಕ್ ಬುಕ್ಕು, ಆಥರ್ ರಾಜೇಶ್ ವರ್ಮಾ. ಈ ಬುಕ್ ನೀವು ಪರ್ಚೇಸ್ ಮಾಡಬೇಕಂದ್ರೆ ಇದ್ರದ್ದು ಅಮೆಝಾನ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅಲ್ಲಿ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಈ ಬುಕ್ಕು ಚೆನ್ನಾಗಿದೆ, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಬೈ ಡಾಕ್ಟರ್ RS ಅಗರ್ವಾಲ್. ಈ 2 ಬುಕ್ದು ಅಮೆಝಾನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ನೀವು ಪರ್ಚೇಸ್ ಮಾಡಬೇಕಂದ್ರೆ ನೀವು ಅಲ್ಲಿ ಕ್ಲಿಕ್ ಮಾಡಿ ಡೈರೆಕ್ಟ್ಲಿ ಪರ್ಚೇಸ್ ಮಾಡ್ಬೋದು. ಫಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಏನಿದೆ ಅಂತ ತಿಳ್ಕೊಳ್ಳೋಣ, ವರ್ಕು ಮತ್ತು ವೇಜಸ್ದು. ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ ವರ್ಕ್ ಅಂದರೆ ಏನು ಅಂತ. ವರ್ಕ್ ಮೀನ್ಸ್ ಡೂಯಿಂಗ್ ಸಮ್ ಫಿಸಿಕಲ್ ಆರ್ ಮೆಂಟಲ್ ಎಫರ್ಟ್ ಟು ಗೆಟ್ ಎ ರಿಸಲ್ಟ್ ಅಂತ. ಅಂದರೆ ನಾವು ಏನಾದರೂ ಒಂದು ಫಿಸಿಕಲ್ ಅಥವಾ ಮೆಂಟಲ್ ಎಫರ್ಟ್ ಹಾಕ್ತೀವಲ್ಲ, ಅದನ್ನ ವರ್ಕ್ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಂಪಲು ಬಿಲ್ಡಿಂಗ್ ಎ ವಾಲ್, ಮೇಕಿಂಗ್ ಟಾಯ್ಸ್, ಟೀಚಿಂಗ್ ಸ್ಟೂಡೆಂಟ್ಸ್, ಇದೆಲ್ಲ ವರ್ಕ್. ಹಾಗಾದರೆ ವೇಜಸ್ ಅಂದರೆ ಏನು? ವೇಜಸ್ ಅಂದರೆ ಸಿಂಪಲಾಗಿ ಹೇಳ್ಬೇಕಂದ್ರೆ ಸಂಬಳ, ಸ್ಯಾಲ್ರಿ ಅಂತ ನಾವೇನು ಹೇಳ್ತೀವಿ, ಅದು ವೇಜಸ್. ಅದ್ರ ಡೆಫಿನೇಷನ್ ಏನು ಕೊಟ್ಟಿದ್ದಾರೆ? ಮನಿ ಗಿವನ್ ಟು ಎ ಪರ್ಸನ್ ಫಾರ್ ಡೂಯಿಂಗ್ ಎ ಸರ್ಟೆನ್ ಅಮೌಂಟ್ ಆಫ್ ವರ್ಕ್. ಏನಾದರೂ ಒಂದು ಕೆಲಸ ಮಾಡಿದರೆ ಅವರಿಗೆ ದುಡ್ಡು ಕೊಡ್ತಾರಲ್ಲ, ಸೊ ಅದನ್ನ ವೇಜಸ್ ಅಂತ ಹೇಳ್ತಾ ಇದ್ದಾರೆ. 2 ಕೀ ಪಾಯಿಂಟ್ಸ್ ಹೇಳಿದ್ದಾರೆ ಇಲ್ಲಿ. ಇಫ್ ಎ ಪರ್ಸನ್ ವರ್ಕ್ಸ್ ಮೋರ್ ದೇ ಶುಡ್ ಗೆಟ್ ಮೋರ್ ವೇಜಸ್. ಅಂದರೆ ಅವನು ಜಾಸ್ತಿ ವರ್ಕ್ ಮಾಡಿದ್ರೆ ಅವನಿಗೆ ಜಾಸ್ತಿ ಸಂಬಳ ಕೊಡಬೇಕು, ಕಮ್ಮಿ ವರ್ಕ್ ಮಾಡಿದ್ರೆ ಕಮ್ಮಿ ಸಂಬಳ ಕೊಡಬೇಕು. ನೆಕ್ಸ್ಟು ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ರಿಲೇಷನ್ ಹೇಗಿರುತ್ತೆ ಇದು? ಎಂಟೈರ್ ವೇಜಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಡೇಸ್ ವರ್ಕ್ ಇಂಟು ವೇಜಸ್ ಪರ್ ಡೇ. ಅಂದರೆ ನೀವು ಟೋಟಲ್ ವೇಜಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಎಂಟೈರ್ ವೇಜ್ ಅಂದರೂ ಒಂದೇ, ಟೋಟಲ್ ವೇಜ್ ಅಂದರೂ ಒಂದೇ. ಟೋಟಲ್ ವೇಜ್ ಫೈಂಡ್ ಔಟ್ ಮಾಡಬೇಕಂದ್ರೆ ನಿಮಗೆ ಅವನು ಎಷ್ಟು ದಿವಸ ವರ್ಕ್ ಮಾಡಿದ್ದಾನೆ ಅಂದರೆ ನಂಬರ್ ಆಫ್ ಡೇಸ್ ವರ್ಕ್ಡ್ ಗೊತ್ತಿರಬೇಕು, ಮತ್ತು ಅವನು ಡೈಲಿ ವೇಜ್ ಎಷ್ಟಿದೆ ಅಂತ ಗೊತ್ತಿರಬೇಕು. ವೇಜಸ್ ಪರ್ ಡೇ ಅಂದರೂ ಒಂದೇ, ಡೈಲಿ ವೇಜ್ ಅಂದರೂ ಒಂದೇ. ಸೊ ಇದು ನಿಮಗೆ ಗೊತ್ತಿದ್ದರೆ ನೀವು ಟೋಟಲ್ ವೇಜಸ್ ಫೈಂಡ್ ಔಟ್ ಮಾಡ್ಬೋದು. ಈ ಫಾರ್ಮುಲಾ ನೀವು ಮೈಂಡಲ್ಲಿ ಇಟ್ಕೊಂಡಿರಬೇಕು. ವರ್ಕ್ ಆ್ಯಂಡ್ ವೇಜಸ್ ನೀವು ಯಾವುದೇ ಕ್ವಶನ್ ಬಂದರೂ ಇದನ್ನ ನೀವು ಬೇಸಿಕ್ ಫಾರ್ಮುಲಾ ಇದನ್ನ ನೀವು ಮೈಂಡಲ್ಲಿ ಇಟ್ಕೊಂಡಿರಬೇಕು. ಟೋಟಲ್ ವೇಜ್ ಈಕ್ವಲ್ ಟು ನಂಬರ್ ಆಫ್ ಡೇಸ್ ವರ್ಕ್ಡ್ ಇಂಟು ಡೈಲಿ ವೇಜ್. ಎಕ್ಸಾಂಪಲ್ ನೋಡೋಣ. ಕ್ವಶನ್ ಏನಿದೆ ಇಲ್ಲಿ? ಅರ್ಜುನ್ ಗೆಟ್ಸ್ 4200 ಆ್ಯಸ್ ಸ್ಯಾಲ್ರಿ ಫಾರ್ ಎ ಮಂತ್. ವಾಟ್ ಈಸ್ ಹಿಸ್ ಡೈಲಿ ವೇಜ್? ಅಂದರೆ ಅವನಿಗೆ ಮಂತ್ಲಿ ಸ್ಯಾಲ್ರಿ 4200 ಬರ್ತಾ ಇದೆ. ಅವನಿಗೆ ಪರ್ ಡೇ ಎಷ್ಟು ಸಂಬಳ, ಅಂದರೆ ಒಂದು ದಿನಕ್ಕೆ ಅವನು ಎಷ್ಟು ದುಡಿತಾ ಇದ್ದಾನೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ನಮ್ಮ ಫಾರ್ಮುಲಾ ಏನಿದೆ? ಟೋಟಲ್ ವೇಜಸ್ ಈಕ್ವಲ್ ಟು ನಂಬರ್ ಆಫ್ ಡೇಸ್ ಇಂಟು ಡೈಲಿ ವೇಜ್ ಅಲ್ವಾ? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಅವನು ನಮಗೆ ಡೈಲಿ ವೇಜ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾ ಇದ್ದಾನೆ. ನಂಬರ್ ಆಫ್ ಡೇಸ್ ಕೊಟ್ಟಿದ್ದಾರಾ? ಹೌದು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 30 ಡೇಸ್. 1 ಮಂತಲ್ಲಿ 30 ಡೇಸ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ನಂಬರ್ ಆಫ್ ಡೇಸ್ ಕೊಟ್ಟಿದ್ದಾರೆ, ಮತ್ತು ಅವ್ನ ಟೋಟಲ್ ವೇಜಸ್, ಟೋಟಲ್ ಸ್ಯಾಲ್ರಿ ಮಂತ್ಲಿ ಎಷ್ಟಿದೆ ಅಂತಲೂ ಕೊಟ್ಟಿದ್ದಾರೆ. ಸೊ ಅದು ಕೊಟ್ಟಿದ್ದಾರೆ. ಇವಾಗ ಏನಾದ್ರು ಟೋಟಲ್ ವೇಜಸ್ ಎಷ್ಟು? 4200. ಇಲ್ಲಿ ಬರೀರಿ, 4200 ಈಕ್ವಲ್ ಟು ನಂಬರ್ ಆಫ್ ಡೇಸ್ ವರ್ಕ್ಡು 30 ಇಂಟು ಡೈಲಿ ವೇಜ್. ಇದು ಫಾರ್ಮುಲಾದಲ್ಲಿ ಬಂದಿರೋ, ಅಂದರೆ ಫಾರ್ಮುಲಾದಲ್ಲಿ ನಾವು ವ್ಯಾಲ್ಯೂಸ್ ಇನ್ಸರ್ಟ್ ಮಾಡಿರೋದು. ಇವಾಗ ಏನಾಗುತ್ತೆ? ಡೈಲಿ ವೇಜ್ ಈಕ್ವಲ್ ಟು 4200 ಡಿವೈಡ್ ಬೈ 30. 0 0 ಹೋಯಿತು, 3 1 3, 3 4 12, ಸೊ 140. ಏನಿದು? ಅವನು ಪರ್ ಡೇ ಡೈಲಿ ವೇಜ್, ಇದು ಡೈಲಿ ವೇಜ್ ಅವನು. ಸೊ ಒಂದಿನಕ್ಕೆ ಅವನು 140 ರೂಪಾಯಿ ಒಂದು ಸ್ಯಾಲ್ರಿ ಇದೆ ಅಂತ ಅವನ ವೇಜ್ ಅಂತ. ಸೊ ಇಲ್ಲಿ ಅದೇ ಹಾಕಿದ್ದಾರೆ, ಅರ್ಜುನ್ ಅರ್ನ್ಸ್ 140 ರೂಪೀಸ್ ಪರ್ ಡೇ ಅಂತ.
ನೆಕ್ಸ್ಟ್ ಟಾಪಿಕ್ಕು ಫಾರ್ಮುಲಾಸ್. ಅದರಲ್ಲಿ ಫಸ್ಟ್ ಫಾರ್ಮುಲಾ ಏನಿದೆ, ಶೇರಿಂಗ್ ವೇಜಸ್ ಬೇಸ್ಡ್ ಆನ್ ವರ್ಕ್ ಎಫಿಷಿಯನ್ಸಿ. ಇಲ್ಲಿ ಕಾನ್ಸೆಪ್ಟ್ ಏನಿದೆ ಅಂತ ಎಕ್ಸಾಂಪಲ್ ಥ್ರೂ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಎಕ್ಸಾಂಪಲ್ಲು, ಇಬ್ಬರು ಪರ್ಸನ್ ಇದ್ದಾರೆ, ಎ ಮತ್ತು ಬಿ. ಇಬ್ಬರಿಗೂ ಒಂದು ವರ್ಕ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್ಲು, ಒಂದು ಬ್ಯಾಟ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಹೇಳಿದ್ದಾರೆ ಅಂದ್ಕೊಳ್ಳಿ. ಇದು ಬ್ಯಾಟ್, ಇದು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಇಬ್ಬರಿಗೂ ವರ್ಕ್ ಕೊಟ್ಟಿದ್ದಾರೆ. ಈ ಬ್ಯಾಟ್ ಒನ್ ಬ್ಯಾಟ್ ಮಾಡೋಕ್ಕೆ ಎ 1 ಡೇ ತೊಗೊತಾನೆ, ಬಿ 2 ಡೇಸ್ ತೊಗೊತಾನೆ. ಹಂಗಂದರೆ ಎಗೂ ಅಷ್ಟೇ ಸಂಬಳ ಕೊಡಬೇಕು ಮತ್ತು ಬಿಗೂ ಅಷ್ಟೇ ಸಂಬಳ ಕೊಡಬೇಕಾ, ಅಥವಾ ಎಗೆ ಜಾಸ್ತಿ ಕೊಡಬೇಕಾ ಅಥವಾ ಬಿ ಜಾಸ್ತಿ ಕೊಡಬೇಕಾ ಅನ್ನೋದು ಇಲ್ಲಿ ಕಾನ್ಸೆಪ್ಟ್. ಯಾರಿಗೆ ಜಾಸ್ತಿ ಕೊಡಬೇಕು ಸಂಬಳ? ಎಗೆ ಕೊಡಬೇಕು. ಯಾಕಂದರೆ ಅವನು ಎಫಿಷಿಯೆಂಟ್ ಆಗಿದ್ದಾನೆ, 1 ಡೇಯಲ್ಲಿ ವರ್ಕ್ ಮುಗಿಸಿದ್ದಾನೆ, ಸ್ಪೀಡಾಗಿ ಇದ್ದಾನೆ. ಸೊ ಯಾರು ಸ್ಪೀಡಾಗಿ ವರ್ಕ್ ಮಾಡ್ತಾರೆ ಅವರು ಜಾಸ್ತಿ ಎಫಿಷಿಯೆಂಟ್ ಆಗಿದ್ದಾರೆ ಅಂತ, ಅಂಥವರಿಗೆ ಸಂಬಳ ಜಾಸ್ತಿ ಕೊಡಬೇಕಂತ ಇಲ್ಲಿ ಅದಕ್ಕೆ ಮೆನ್ಷನ್ ಮಾಡಿದ್ದಾರೆ. ಇಫ್ ಸಮ್ವನ್ ಟೇಕ್ಸ್ ಫೀವರ್ ಡೇಸ್ ದೇ ಆರ್ ಮೋರ್ ಎಫಿಷಿಯೆಂಟ್ ಆ್ಯಂಡ್ ಶುಡ್ ಗೆಟ್ ಮೋರ್ ಮನಿ. ಅಂದರೆ ಅವನು ಕಡಿಮೆ ಡೇಸಲ್ಲಿ ವರ್ಕ್ ಕಂಪ್ಲೀಟ್ ಮಾಡಿದ್ದಾನೆ, ಹಾಗಾಗಿ ಅವನು ಮೋರ್ ಎಫಿಷಿಯೆಂಟ್ ಆಗಿದ್ದಾನೆ. ಸೊ ಮೋರ್ ಎಫಿಷಿಯೆಂಟ್ ಇದ್ದರೆ ಅವನಿಗೆ ಜಾಸ್ತಿ ಮನಿ ಕೊಡಬೇಕು. ಸೊ ಅವ್ರದ್ದು ರೇಷಿಯೋ ಆಫ್ ವೇಜಸ್, ಸಂಬಳ ಹೆಂಗಾಗುತ್ತೆ ಅಂತ ಅಂದರೆ 2:1 ಆಗುತ್ತೆ. ಅಂದರೆ 100 ರೂಪಾಯಲ್ಲಿ 2ರಷ್ಟು ಭಾಗ ಎಗೆ ಹೋಗುತ್ತೆ, ಇದು ಎದು ವೇಜು, 1ರಷ್ಟು ಭಾಗ ಬಿಗೆ ಹೋಗುತ್ತೆ. ಸೊ ಇದು ಟೋಟಲ್ ಭಾಗ 3 ಭಾಗ ಇದೆ ಅಂದ್ಕೊಳ್ಳಿ. ಸೊ ಈ 3 ಭಾಗನ 2 ಭಾಗ ಎ ಕೊಡಬೇಕು, 1 ಭಾಗ ಬಿ ಕೊಡಬೇಕು. ಎಗೆ ಜಾಸ್ತಿ ಹೋಗುತ್ತೆ ಭಾಗ. ಫಾರ್ಮುಲಾ ಏನಿದೆ ನೋಡೋಣ. ಎ ಕ್ಯಾನ್ ಡೂ ದ ವರ್ಕ್ ಇನ್ X ಡೇಸ್, ಬಿ ಕ್ಯಾನ್ ಡೂ ದ ವರ್ಕ್ ಇನ್ Y ಡೇಸ್ ಅಂತ. ಸೊ ನಾನು ಅವಾಗಲೇ ಹೇಳ್ದಂಗೆ ದೇರ್ ರೇಷಿಯೋ ಆಫ್ ವೇಜಸ್ ಈಕ್ವಲ್ ಟು Y:X. ಅಂದರೆ ಇವನು 3 ಡೇಸಲ್ಲಿ ವರ್ಕ್ ಮುಗಿಸ್ತಾನೆ ಅಂದ್ಕೊಳ್ಳಿ ಪರ್ಸನ್ ಎ. ಪರ್ಸನ್ ಬಿ 4 ಡೇಸಲ್ಲಿ ವರ್ಕ್ ಮುಗಿಸ್ತಾ ಇದ್ದಾನೆ. ಅಂದರೆ ಇವನಿಗೆ ಇವ್ರದ್ದು ರೇಷಿಯೋ ಆಫ್ ವೇಜಸ್, ಪರ್ಸನ್ ಎ ಮತ್ತು ಪರ್ಸನ್ ಬಿದು ರೇಷಿಯೋ ಆಫ್ ವೇಜಸ್ ಏನಾಗುತ್ತೆ Y:X. ಅಂದರೆ ಇದು ಏನಾಗುತ್ತೆ 4:3. ಇದು ಪರ್ಸನ್ ಎದು ಸಂಬಳ ವೇಜು, ಇದು ಪರ್ಸನ್ ಬಿದು ವೇಜ್. ಸೊ ಪರ್ಸನ್ ಎಗೆ ಜಾಸ್ತಿ ಹೋಗುತ್ತೆ, ಪರ್ಸನ್ ಬಿಗೆ ಕಮ್ಮಿ ಹೋಗುತ್ತೆ. ಸೊ ಇದರಿಂದ ನೀವು ಈ ಕ್ವಶನ್ ಕೊಟ್ಟಿರ್ತಾರೆ, ಅವ್ರ ಇಂಡಿವಿಜುವಲ್ ಶೇರ್ ಎಷ್ಟಿದೆ ಫೈಂಡ್ ಔಟ್ ಮಾಡಿ ಅಂತ. ಕ್ವಶನಲ್ಲಿ ಟೋಟಲ್ ವೇಜ್ ಕೊಟ್ಟಿರ್ತಾರೆ. ಎಕ್ಸಾಂಪಲ್, ಅವ್ರ ಟೋಟಲ್ ವೇಜ್ ಇಬ್ಬರು ಸೇರಿಸಿ ಅವರಿಗೆ ಎಷ್ಟು ಸಂಬಳ ಕೊಡಬೇಕು ಅಂದರೆ 100 ರೂಪಾಯಿ ಕೊಡಬೇಕು ಅಂದ್ಕೊಳ್ಳಿ. ಸೊ ಇದನ್ನ ಡಿವೈಡ್ ಮಾಡಬೇಕು, ಎಗೆ ಎಷ್ಟು ಕೊಡಬೇಕು ಮತ್ತು ಬಿಗೆ ಎಷ್ಟು ಕೊಡಬೇಕು ಅನ್ನೋದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಿದ್ದಾರೆ, ಯಾರ್ದು ಎಷ್ಟು ಶೇರ್ ಇದೆ ಅಂತ. ಸೊ ಇಲ್ಲಿ ಇಲ್ಲಿ ಸಿಗುತ್ತೆ ನಿಮಗೆ ರೇಷಿಯೋ ಆಫ್ ವೇಜಸ್ಸಿಂದ, ಮತ್ತು ಎಕ್ಸು ಸಿಗುತ್ತೆ. ಇದನ್ನ ಎರಡು ಕೂಡಿಸಿದರೆ ನಿಮಗೆ ಏನು ಸಿಗುತ್ತೆ, X + Y ಸಿಗುತ್ತೆ. ಏನಾಗುತ್ತೆ 4 + 3 ಇದು 7, ನಿಮಗೆ ಇದು ಸಿಗುತ್ತೆ X + Y. ಸೊ ಎಕ್ಸಾಂಪಲಲ್ಲಿ ನೋಡೋಣ ಇದನ್ನ, ಈ ಫಾರ್ಮುಲಾ ಹೇಗೆ ಯೂಸ್ ಮಾಡಬೇಕು, ಇಂಡಿವಿಜುವಲ್ ಶೇರ್, ಇಂಡಿವಿಜುವಲ್ ವೇಜಸ್ ಎಷ್ಟು ಸಿಗುತ್ತೆ ಒಬ್ಬೊಬ್ಬರಿಗೆ ಅಂತ. ಎಕ್ಸಾಂಪಲ್ ನೋಡೋಣ. ಕ್ವಶನ್ ಏನಿದೆ, ಆಕಾಂಕ್ಷ ಕ್ಯಾನ್ ಡೂ ಎ ಜಾಬ್ ಇನ್ 6 ಡೇಸ್, ವಸುಧಾ ಕ್ಯಾನ್ ಡೂ ದ ಸೇಮ್ ಜಾಬ್ ಇನ್ 5 ಡೇಸ್. ಇಫ್ ಬೋತ್ ವರ್ಕ್ ಟುಗೆದರ್ ಆ್ಯಂಡ್ ಟೋಟಲ್ ವೇಜಸ್ ಈಸ್ 660, ಹೌ ಮಚ್ ಶುಡ್ ವಸುಧಾ ಗೆಟ್ ಅಂತ. ಸೊ ಇಲ್ಲಿ ಆಕಾಂಕ್ಷ 6 ಡೇಸಲ್ಲಿ ವರ್ಕ್ ಕಂಪ್ಲೀಟ್ ಮಾಡ್ತಾಳಂತೆ, ವಸುಧಾ 5 ಡೇಸಲ್ಲಿ ವರ್ಕ್ ಕಂಪ್ಲೀಟ್ ಮಾಡ್ತಾಳೆ. ಕ್ವಶನ್ ಏನಿದೆ, ವಸುಧಾಗೆ ಎಷ್ಟು ಕೊಡಬೇಕು, ಎಷ್ಟರಲ್ಲಿ 660 ಅಮೌಂಟಲ್ಲಿ ವಸುಧಾಗೆ ಎಷ್ಟು ಅಮೌಂಟು ಕೊಡಬೇಕಂತ. ಸೊ ಅವರು ಎಷ್ಟು ಡೇಸಲ್ಲಿ ವರ್ಕ್ ಕಂಪ್ಲೀಟ್ ಮಾಡ್ತಾರೆ ಅನ್ನೋದು ಕೊಟ್ಟಿದ್ದಾರೆ. ಇದನ್ನ ನೀವು ರೇಷಿಯೋ ಆಫ್ ವೇಜಸಲ್ಲಿ ಕನ್ವರ್ಟ್ ಮಾಡಬೇಕು. ರೇಷಿಯೋ ಆಫ್ ವೇಜಸ್ ಏನಾಗುತ್ತೆ 5:6 ಆಗುತ್ತೆ. ಆಕಾಂಕ್ಷಾಗೆ ಕಮ್ಮಿ ಸಂಬಳ ಸಿಗುತ್ತೆ, ವಸುಧಾಗೆ ಜಾಸ್ತಿ. ಯಾಕಂದರೆ
ಆಕಾಂಕ್ಷ ಜಾಸ್ತಿ ಡೇಸ್ ತೊಗೊತಾ ಇದ್ದಾಳೆ ವರ್ಕ್ ಮಾಡೋಕ್ಕೆ, ವಸುಧಾ ಆಕಾಂಕ್ಷಕ್ಕಿಂತಲೂ ಕಮ್ಮಿ ಡೇಸು ತೊಗೊತಾ ಇದ್ದಾಳೆ ವರ್ಕ್ ಮಾಡೋಕ್ಕೆ. ಸೊ ಟೋಟಲ್ ವೇಜ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? 660. ಇದು ರೇಷೋ ಆಫ್ ವೇಜಸ್. ಇದು ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು Y/X ರೇಷೋದಲ್ಲಿರುತ್ತೆ. ಇದು Y ಯಾರಿಗೆ? ಆಕಾಂಕ್ಷದು, ಆಕಾಂಕ್ಷ ವೇಜ್ ಇದು. ಇದು X ಯಾರಿಗೆ? ವಸುಧಾ ವೇಜ್, ವಸುಧಾ ಸಿಗೋ ಶೇರ್. ಇದು ರೇಷೋ ಫಾರ್ಮೆಟಲ್ಲಿರೋದು. ಇದು ತುಂಬ ಇಂಪಾರ್ಟೆಂಟ್. X/Y ಇಟ್ಕೋಬಾರ್ದು, Y/X ಇಟ್ಕೊಂಡಿರ್ಬೇಕು ನೀವು. ಸೊ Y ಎಷ್ಟಿದೆ? 5x 6. ನಿಮಗೆ ಇದರಿಂದ ಟೋಟಲ್ ಪಾರ್ಟ್ಸ್ ಸಿಗುತ್ತೆ. ಅಂದರೆ ಇದೇನಾಗುತ್ತೆ? X+Y. ಇದು ನಿಮಗೆ ಸಿಗೋದು X+Y 11 ಪಾರ್ಟ್ಸ್. ಹೇಗೆ? X ಏನಿದೆ ಇಲ್ಲಿದೆ ನೋಡಿ, X 6, Y ಎಷ್ಟಿದೆ? 5. ಸೊ ಇದು 11. ಇದೇನಾಯಿತು? X+Y. ನಾವು ವಸುಧಾ ಶೇರ್ ಫೈಂಡ್ ಔಟ್ ಮಾಡಬೇಕು. ಫಸ್ಟು ನಿಮಗೆ ಇಲ್ಲಿ A ಯಾರು B ಯಾರು ಅಂತ ಗೊತ್ತಿರಬೇಕು. ಕ್ವಶನಲ್ಲಿ ಫಸ್ಟ್ ಯಾರ ಹೆಸರು ಕೊಟ್ಟಿರ್ತಾರೆ ಅವರು A ಆಗ್ತಾರೆ. ಅಂದರೆ ಇಲ್ಲಿ ನೋಡಿ, ಆಕಾಂಕ್ಷ ಪರ್ಸನ್ A, ವಸುಧಾ ಪರ್ಸನ್ B. ಸೊ ಇದನ್ನ ನೀವು ಮೈಂಡಲ್ಲಿ ಇಟ್ಕೊಂಡಿರಬೇಕು. ನಮಗೆ ಕ್ವಶನಲ್ಲಿ ಏನು ಕೇಳಿದ್ದಾರೆ? ವಸುಧಾದು ಶೇರ್ ಕೇಳಿದಾರಲ್ವಾ. ಸೊ ನಾವು ಯಾವುದು ಫಾರ್ಮುಲಾ ಯೂಸ್ ಮಾಡಬೇಕು? B ಶೇರ್, ಯಾಕಂದರೆ ವಸುಧಾ B. ಸೊ ನಾವು ಈ ಫಾರ್ಮುಲಾ ಯೂಸ್ ಮಾಡಬೇಕು. B ಶೇರ್ ಈಕ್ವಲ್ ಟು ಟೋಟಲ್ ವೇಜ್. ಟೋಟಲ್ ವೇಜ್ ಎಷ್ಟಿದೆ? 660 ಅಲ್ವಾ? ಎಸ್. X ವ್ಯಾಲ್ಯೂ ಏನಿದೆ? X ವ್ಯಾಲ್ಯೂ ಇಲ್ಲಿದೆ ನೋಡಿ, 6 ಡಿವೈಡೆಡ್ ಬೈ X+Y ಏನಿದೆ ಇಲ್ಲಿ ಬಂದಿದೆ ನೋಡಿ, X+Y 11. ಸೊ 11 6 66. 60 ಇಂಟು 6 ಎಷ್ಟಾಗುತ್ತೆ? 360. ಸೊ ಇದು ವಸುಧಾ ಶೇರ್, ವಸುಧಾಗೆ ಸಿಗಬೇಕಾಗಿರೋ ಶೇರ್ ಇದು. ನಿಮಗೆ ಆಕಾಂಕ್ಷ ಶೇರ್ ಫೈಂಡ್ ಔಟ್ ಮಾಡಿ ಅಂದರೆ ನೀವು ಆವಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ನೀವು ಆಕಾಂಕ್ಷದು ಫೈಂಡ್ ಔಟ್ ಮಾಡೋಕ್ಕೆ ಬೇರೆ ವೇನು ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಸಿಂಪಲ್ ಏನು ಮಾಡಿದ್ದಾರೆ? ಫಸ್ಟು ವಸುಧಾ ಶೇರ್ ಸಿಕ್ಕಿದೆ ಎಷ್ಟು? 360. ಅದು ಟೋಟಲ್ ವೇಜಲ್ಲಿ ಮೈನಸ್ ಮಾಡಿದ್ದಾರೆ. ಅಂದರೆ 660 ಟೋಟಲ್ ಅಲ್ವಾ, 660ಯಲ್ಲಿ ಮೈನಸ್ 360 ವಸುಧಾದ್ ಮೈನಸ್ ಮಾಡಿದರೆ ಇದು ಆಕಾಂಕ್ಷದ ವೇಜ್ ಸಿಗುತ್ತೆ. ಅವಳು ಆಕಾಂಕ್ಷದು ಶೇರ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನೀವು ಈ ಥರನೂ ಮಾಡ್ಬೋದು, ಇಲ್ಲ ನೀವು ಈ ಥರ ಈ ಫಾರ್ಮುಲಾನು ಯೂಸ್ ಮಾಡ್ಬೋದು. ಇದು ನೀವು ಸೆಕೆಂಡ್ ಪರ್ಸನ್ದು ಅಷ್ಟೇ. ಅಂದರೆ ನಿಮಗೆ ಫಸ್ಟ್ 1 ಪರ್ಸನ್ದು ಗೊತ್ತಾದ ಮೇಲೆ ಈ ಟ್ರಿಕ್ಕು ನೀವು ಯೂಸ್ ಮಾಡ್ಬೋದು. ಇಲ್ಲಾಂದರೆ ನೀವು ಡೈರೆಕ್ಟ್ಲಿ ಫಾರ್ಮುಲಾದಲ್ಲೇ ಇನ್ಸರ್ಟ್ ಮಾಡಬೇಕು. ಇದರಲ್ಲಿ ಮೇನ್ ಆಗಿ ನೀವು Y/X ರೇಷೋ ಇದು ಗೊತ್ತಿರಬೇಕು. ಪರ್ಸನ್ A ಯಾರು, ಪರ್ಸನ್ B ಯಾರು ಗೊತ್ತಿರಬೇಕು. ಮತ್ತು X+Y ಹೇಗೆ ಬಂತು ಇದನ್ನ ಆ್ಯಡ್ ಮಾಡಿದ್ದಾರೆ, X+Y. ಇದು ಮೂರು ನಿಮ್ಗೆ ಗೊತ್ತಿದ್ದರೆ ಇದು ತುಂಬ ಸಿಂಪಲ್ಲು, ಸ್ಟ್ರೇಟ್ ಫಾರ್ವರ್ಡ್ ಆಗಿ ನೀವು ಇಮಿಡಿಯೇಟಾಗಿ ನೀವು ಸಾಲ್ವ್ ಮಾಡ್ಬೋದು. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ರಮೇಶ್ ಕ್ಯಾನ್ ಡೂ ಎ ಜಾಬ್ ಇನ್ 10 days, ಸುರೇಶ್ ಇನ್ 15 days. ಇಫ್ ದೇ ಅರ್ನ್ 500 ಟುಗೆದರ್, ಹೌ ಮಚ್ ಶುಡ್ ಸುರೇಶ್ ಗೆಟ್? ರಮೇಶ್ ಏನು? ಪರ್ಸನ್ ಎ, ಸುರೇಶು ಪರ್ಸನ್ ಬಿ. ಓಕೆ, ಏನು ಕೊಟ್ಟಿದ್ದಾರೆ? ಇದು 500 ಟೋಟಲ್ ವೇಜ್. ಇದು ಟೋಟಲ್ ವೇಜು 500. ನಾವು ರೇಷೋ ಆಫ್ ವೇಜಸ್ ಫೈಂಡ್ ಔಟ್ ಮಾಡಬೇಕು. ರೇಷೋ ಆಫ್ ವೇಜು ಏನು? Y/X ಇರಬೇಕು. ಏನಿದೆ? 15:10 ಆಗುತ್ತೆ.
ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡಿದರೆ ಎಷ್ಟಾಗುತ್ತೆ 3:2. ಸೊ ಹಾಗಾದರೆ y ಏನಾಯಿತು 3x2. ನಮಗೆ ಎಕ್ಸ್ ಪ್ಲಸ್ ವೈ ಬೇಕು. ಎಕ್ಸ್ ಪ್ಲಸ್ ವೈ ಅಂದರೆ ಎಕ್ಸ್ ಎಷ್ಟು 2 y 3. ಸೊ ಎಕ್ಸ್ ಪ್ಲಸ್ ವೈ ನಮಗೆ ಸಿಕ್ತು. ಫಾರ್ಮುಲಾ ಕ್ವಶನ್ ಏನಿದೆ, ಸುರೇಶ್ ಹೌ ಮಚ್ ಶುಡ್ ಸುರೇಶ್ ಗೆಟ್ ಅಂತ. ಸೊ ನಮಗೆ ಈ ಪರ್ಸನ್ ಬಿದು ಶೇರ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಟೋಟಲ್ ವೇಜ್ ಏನಿದೆ ಇಲ್ಲಿದೆ 500 ಇಂಟು ಎಕ್ಸ್ ಏನಿದೆ 2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಏನಿದೆ 5 1 100. ಸೊ ಟೋಟಲ್ ಎಷ್ಟಾಯಿತು 200. ಇದು ಯಾರ್ದು? ಇದು ಸುರೇಶ್ ಶೇರ್. ಇದು ಎಷ್ಟು 200. ಇನ್ ಕೇಸ್ ರಮೇಶ್ದು ಕೇಳಿದರೆ ಈ ಫಾರ್ಮುಲಾದಲ್ಲಿ ಇಂಥ ಮಾಡ್ಬೇಕು ನಾವು ಮಾಡಿ ನೋಡೋಣ ಸಿಂಪಲ್ಲಾಗಿ. ರಮೇಶ್ ಶೇರ್ ಎಷ್ಟು ಈ ಫಾರ್ಮುಲಾದಲ್ಲಿ ಟೋಟಲ್ ವೇಜ್ ಎಷ್ಟು 500 ಇಂಟು ವೈ ಏನಿದೆ 3 ಇದೆ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಏನಿದೆ 5 ಇದೆ. ಸೊ ಇದು 100, ಇದು 300. ನೀವು ಹಿಂಗೂ ಮಾಡ್ಬೋದು, ಇಲ್ಲ ಸಿಂಪಲಾಗಿ ಟೋಟಲ್ ವೇಜ್ ಎಷ್ಟಿದೆ 500 ಅಲ್ವಾ, 500 ಮೈನಸ್ ಸುರೇಶ್ದು ಶೇರ್ ಮೈನಸ್ ಮಾಡಿ ಎಷ್ಟು 200 ಇದೆ. ಸೊ ನಿಮಗೆ 300. ಇದು ರಮೇಶ್ದು ಶೇರ್ ಸಿಗುತ್ತೆ. ಫಸ್ಟು ಒಂದು ಫೈಂಡ್ ಔಟ್ ಮಾಡೋಕ್ಕೆ ನೀವು ಫಾರ್ಮುಲಾ ಯೂಸ್ ಮಾಡಿ, ನೆಕ್ಸ್ಟ್ ನೀವು ಡೈರೆಕ್ಟ್ಲಿ ಈ ಥರ ಮಾಡ್ಬೋದು, ಅಥವಾ ನೀವು ಎರಡಕ್ಕೂ ಫಾರ್ಮುಲಾ ಯೂಸ್ ಮಾಡಿ. ನಿಮ್ಗೆ ಯಾವುದು ಸಿಂಪಲ್ ಅನಿಸುತ್ತೆ ಅದನ್ನ ನೀವು ಮಾಡಿ. ನೆಕ್ಸ್ಟು ಫಾರ್ಮುಲಾ 2. ಇದು ಸಿಮಿಲರ್ಲಿ ಪ್ರೀವಿಯಸ್ ಫಾರ್ಮುಲಾ ಏನಿತ್ತು ಸೇಮ್ ಹಂಗೆ. ಅಲ್ಲಿ 2 ಪರ್ಸನ್ಸ್ ಕೊಟ್ಟಿದ್ದರು. 2 ಪರ್ಸನ್ಸ್ದು ಇಂಡಿವಿಜುವಲ್ ಶೇರ್ ಎಷ್ಟಿದೆ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದರು. ಇಲ್ಲಿ 3 ಪರ್ಸನ್ಸ್ ಇರ್ತಾರೆ, ಎ ಬಿ ಸಿ ಅಂತ 3 ಪರ್ಸನ್ಸ್ ಇರ್ತಾರೆ. ಅವರು ಇಂಡಿವಿಜುವಲ್ ಶೇರ್ ಎಷ್ಟಿದೆ, ಎಗೆ ಎಷ್ಟು ಶೇರ್ ಅಂದರೆ ಎಷ್ಟು ಸ್ಯಾಲ್ರಿ, ಟೋಟಲಿ ಈಗ 1000 ರೂಪೀಸ್ ಇದೆ ಅಂದ್ಕೊಳ್ಳಿ. ಇದು ಟೋಟಲ್ ವೇಜ್. ಇದನ್ನ 3 ಪರ್ಸನ್ಸ್ಗೂ ಡಿವೈಡ್ ಮಾಡಬೇಕು. ಎಗೆಷ್ಟು, ಬಿಗೆಷ್ಟು ಮತ್ತು ಸಿಗೆಷ್ಟು ಅಂತ. ಅದು ಹೇಗೆ ಫೈಂಡ್ ಔಟ್ ಮಾಡಬೇಕಂತ ಇಲ್ಲಿ ಫಾರ್ಮುಲಾ ನೋಡೋಣ. ಎದು ವರ್ಕ್ ಕೊಟ್ಟಿರ್ತಾರೆ, ಅವನು ಪರ್ಸನ್ ಎ ಎಕ್ಸ್ ಡೇಸಲ್ಲಿ ವರ್ಕ್ ಕಂಪ್ಲೀಟ್ ಮಾಡ್ತಾನಂತೆ, ಪರ್ಸನ್ ಬಿ ವೈ ಡೇಸಲ್ಲಿ ವರ್ಕ್ ಕಂಪ್ಲೀಟ್ ಮಾಡ್ತಾನೆ, ಪರ್ಸನ್ ಸಿ ಝೆಡ್ ಡೇಸಲ್ಲಿ ವರ್ಕ್ ಕಂಪ್ಲೀಟ್ ಮಾಡ್ತಾನೆ. ಇದು ಡೇಸ್ ಅಂದರೆ ಅವನು ವರ್ಕ್ ಎಷ್ಟು ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾನಂತ. ಈ ವರ್ಕನ್ನು ನೀವು ವೇಜಸ್ಸಲ್ಲಿ ರೇಷೋ ಆಫ್ ದೇರ್ ವೇಜಸ್ಸಲ್ಲಿ ನೀವು ಕನ್ವರ್ಟ್ ಮಾಡಬೇಕು. ಅದು ನೀವು ರೇಷೋ ಆಫ್ ದೇರ್ ವೇಜಸ್ ಇಲ್ಲಿದೆ, A:B:C ಈಕ್ವಲ್ ಟು YZ XZ XY. ಇದು ಹೇಗೆ ನೆನ್ಪಿಟ್ಕೋಬೇಕಂದ್ರೆ, ನೀವು ಪರ್ಸನ್ ಏದು ರೇಷೋ ಆಫ್ ವೇಜ್ ಫೈಂಡ್ ಔಟ್ ಮಾಡಬೇಕಂದ್ರೆ ನೀವು ಪರ್ಸನ್ ಏನು ಎಕ್ಸ್ ಡೇಸಲ್ಲಿ ವರ್ಕ್ ಮಾಡ್ತಾನಲ್ಲ, ಎಕ್ಸ್ ಬಿಟ್ಬಿಡಿ, YZ ತಗೊಳ್ಳಿ. ಸೊ ಇದು ರೇಷೋ ಆಫ್ ಪರ್ಸನ್ ಎ, ಅದು ವೇಜ್ ಫಾರ್ಮಲ್ಲಿ. ಪರ್ಸನ್ ಬಿಗೆ ವೈ ಬಿಟ್ಬಿಡಿ, ಇದು ಬಿಡಿ. ಸೊ ಎಕ್ಸ್ ಮತ್ತು ಝೆಡ್ ತಗೊಳ್ಳಿ. ಪರ್ಸನ್ ಸಿಗೆ ಝೆಡ್ ಬಿಟ್ಬಿಡಿ, XY. ಈ ಥರ ನೀವು ನೆನ್ಪಿಟ್ಕೊಳ್ಳಿ. ಸೊ ಈಗ ಇಂಡಿವಿಜುವಲ್ ವೇಜ್ ಅಂದರೆ ಪರ್ಸನ್ ಎಗೆ ಎಷ್ಟು ವೇಜ್ ಸಿಗುತ್ತೆ, ಪರ್ಸನ್ ಬಿಗೆ ಎಷ್ಟು ವೇಜ್ ಸಿಗುತ್ತೆ, ಪರ್ಸನ್ ಸಿಗೆ ಎಷ್ಟು ವೇಜ್ ಸಿಗುತ್ತೆ ಅನ್ನೋದಕ್ಕೆ ಇದು ಫಾರ್ಮುಲಾಸ್. ಟೋಟಲ್ ವೇಜ್ ಇಂಟು ಇದೇನಿದೆ, ಪರ್ಸನ್ ಎ ಬಂದರೆ YZ ಇಟ್ಕೋಬೇಕು, ಇಲ್ಲಿದೆ ನೋಡಿ. ಪರ್ಸನ್ ಬಿ ಬಂದರೆ ಇದು XZ, ಪರ್ಸನ್ ಸಿ ಬಂದರೆ XY ಡಿವೈಡ್ ಬೈ ಇದು ಕಾಮನ್, ಇದು 3 ಆ್ಯಡ್ ಮಾಡಬೇಕು. ಇದೇನಿದೆ YZ ಪ್ಲಸ್ XZ ಪ್ಲಸ್ XY, ಇದು ಡಿನಾಮಿನೇಟ್ರಲ್ಲಿ ಇಲ್ಲಿ ಬರುತ್ತೆ. ಸೊ ಇದು 3 ಫಾರ್ಮುಲಾದಲ್ಲಿ ಕೆಳಗಡೆ ಕಾಮನ್ ಆಗಿದೆ, ಇಲ್ಲಿ ಇಲ್ಲಿ ಇಲ್ಲಿ. ಇಷ್ಟು ಫಾರ್ಮುಲಾ ಇದ್ದು ನೀವು ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಎಕ್ಸಾಂಪಲ್ ನೋಡೋಣ. ಕ್ವಶನ್ ಏನಿದೆ, A, B ಆ್ಯಂಡ್ C ಕಂಪ್ಲೀಟ್ಸ್ ಎ ಜಾಬ್ ಟುಗೆದರ್ ಆ್ಯಂಡ್ ಅರ್ನ್ 535 rupees. Alone A takes 5 days, B takes 6 days and C takes 7 days. What is each person's share?
ಸೊ ಇಲ್ಲೇನು ಕೊಟ್ಟಿದ್ದಾರೆ, ಟೋಟಲ್ ವೇಜ್ ಈಕ್ವಲ್ ಟು 535 ಕೊಟ್ಟಿದ್ದಾರೆ. ಇದು ಎಕ್ಸ್ ಡೇಸ್ ಇಲ್ಲಿದೆ, ಎಕ್ಸ್ ಈಕ್ವಲ್ ಟು 5, ಇದು ವೈ, ಇದು ಝೆಡ್. ಇದು ಏನು ವರ್ಕ್ ಫಾರ್ಮಲ್ಲಿದೆ, ಇದನ್ನ ನೀವು ರೇಷೋ ಫಾರ್ಮಲ್ಲಿ ಕನ್ವರ್ಟ್ ಮಾಡಬೇಕು, ರೇಷೋ ಆಫ್ ದೇರ್ ವೇಜಸ್ಸಲ್ಲಿ. ಸೊ ಎ ಶೇರ್ ಏನಿರುತ್ತೆ, ವೈ ಝೆಡ್. ವೈ ಏನಿದೆ 6 ಇದೆ, ಝೆಡ್ ಏನಿದೆ 7 ಇದೆ. ಸೊ ಅದನ್ನ ಇಲ್ಲಿ 6 × 7 42. ಸೇಮ್ ಬಿ ಇಸ್ ಎಕ್ಸ್ ಝೆಡ್, ಸಿಗೆ ಎಕ್ಸ್ ವೈ. ಸೊ ರೇಷೋ ಆಫ್ ದೇರ್ ವೇಜಸ್ ಬಂದ್ಬಿಡುತ್ತೆ ಈ ಥರ. ಇದನ್ನ ನೀವು ಟೋಟಲ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ, ಇದು 3 ವೈ ಝೆಡ್ ಪ್ಲಸ್ ಎಕ್ಸ್ ಝೆಡ್ ಪ್ಲಸ್ ಎಕ್ಸ್ ವೈ ಏನಾಗುತ್ತೆ, ಟೋಟಲ್ 107. ಇದೇನು ವೈ ಝೆಡ್ ಪ್ಲಸ್ ಎಕ್ಸ್ ಝೆಡ್ ಪ್ಲಸ್ ಎಕ್ಸ್ ವೈ, ಇದು 107. ನೀವು ಈಗ ಎ ಶೇರ್ ಫಾರ್ಮುಲಾ ಏನಿದೆ ಇಲ್ಲಿ ನೋಡಿ, ಎ ಶೇರ್ ಫೈಂಡ್ ಔಟ್ ಮಾಡಬೇಕಂದ್ರೆ ಟೋಟಲ್ ವೇಜ್ ಏನಿದೆ 535 ಇಂಟು ವೈ ಝೆಡ್ ಏನಿದೆ, ವೈ ಝೆಡ್ 42 ಇಲ್ಲಿದೆ ನೋಡಿ, ವೈ ಝೆಡ್ ಡಿವೈಡೆಡ್ ಬೈ ಟೋಟಲ್ ಇದು ವೈ ಝೆಡ್ ಪ್ಲಸ್ ಎಕ್ಸ್ ಝೆಡ್ ಪ್ಲಸ್ ಎಕ್ಸ್ ವೈ ಇಲ್ಲಿದೆ 107. ಇದನ್ನ ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ, 210 ಇಲ್ಲಿದೆ ಸೇಮ್. ಸಿಮಿಲರ್ಲಿ ನೀವು ಬಿ ವೇಜು ಫಾರ್ಮುಲಾದಲ್ಲಿ ಹಾಕಿದರೆ ನಿಮಗೆ 175 ಬರುತ್ತೆ. ಸಿ ಇದು ವೇಜಸ್ 150. ಸಿಂಪಲ್ ಆಗಿದೆ. ಫಸ್ಟು ನೀವು ಅವರು ವರ್ಕ್ನ ರೇಷೋ ಆಫ್ ವೇಜಸಲ್ಲಿ ಕನ್ವರ್ಟ್ ಮಾಡಬೇಕು. ಈ ಥರ ಕನ್ವರ್ಟ್ ಮಾಡಿ ಟೋಟಲ್ ಆ್ಯಡ್ ಮಾಡಿ ಫೈನಲಿ ನೀವು ಫಾರ್ಮುಲಾದಲ್ಲಿ ಇನ್ಸರ್ಟ್ ಮಾಡಿದರೆ ನಿಮಗೆ ಇಂಡಿವಿಜುವಲ್ ಎದು ಮತ್ತು ಬಿದು ಹಾಗೆ ಸಿದು ಎಷ್ಟು ಶೇರ್ ಅಂದರೆ ಅವ್ರಿಗೆ ಎಷ್ಟು ಸಂಬಳ, ಇಂಡಿವಿಜುವಲಿ ಎಷ್ಟು ಸಂಬಳ ಬರಬೇಕಂತ ನಿಮಗೆ ಆನ್ಸರ್ ಸಿಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ರಾಮ್, ಶ್ಯಾಮ್ ಆ್ಯಂಡ್ ಮೀನಾ ಕ್ಯಾನ್ ಡೂ ಎ ಜಾಬ್ ಇನ್ 4, 6 and 12 days respectively if they earn 720 together. ಈಚ್ ಒನ್ಸ್ ಶೇರ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಎಕ್ಸ್ ಏನಿದೆ, ಇದು ಎಕ್ಸ್, ಇದು ವೈ, ಇದು ಝೆಡ್ ಅಲ್ವಾ. ರೇಷೋ ಆಫ್ ದೇರ್ ವೇಜಸ್ಸು ಅದನ್ನ ನಾವು ಹೇಗೆ ವೈ ಝೆಡ್ ಇಷ್ಟು ಎಕ್ಸ್ ಝೆಡ್ ಇಷ್ಟು ಎಕ್ಸ್ ವೈ ಅಲ್ವಾ. ಸೊ ಇದೇನಾಗುತ್ತೆ, ವೈ ಝೆಡ್ ಅಂದರೆ 6 × 12 ಇಷ್ಟು ಎಕ್ಸ್ ಝೆಡ್ 4 × 12 ಇಷ್ಟು ಎಕ್ಸ್ ವೈ 4 × 6. ಇದೇನಾಗುತ್ತೆ 72 ಇಷ್ಟು 48 ಇಷ್ಟು 24. ಸೊ ಇದನ್ನ ನೀವು ಮೂರು ಆ್ಯಡ್ ಮಾಡಿದರೆ ನಿಮಗೆ ಏನು ಸಿಗುತ್ತೆ, ವೈ ಝೆಡ್ ಪ್ಲಸ್ ಎಕ್ಸ್ ಝೆಡ್ ಪ್ಲಸ್ ಎಕ್ಸ್ ವೈ, ಇದು ಮೂರು ಆ್ಯಡ್ ಮಾಡಿದರೆ ನಿಮಗೆ ಇದು 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 ಮೂರು ಆ್ಯಡ್ ಮಾಡಿದರೆ ನಿಮಗೆ ಎಷ್ಟು ಸಿಗುತ್ತೆ, 144. ಇವಾಗ ನೀವು ಈ ವ್ಯಾಲ್ಯೂಸು ಫಾರ್ಮುಲಾದಲ್ಲಿ ಇನ್ಸರ್ಟ್ ಮಾಡಿ. ನಿಮಗೆ ಟೋಟಲ್ ವೇಜ್ ಗೊತ್ತಿದೆ ಇಲ್ಲಿ, ಇದು ಟೋಟಲ್ ವೇಜ್. ಟೋಟಲ್ ವೇಜ್ ಎಷ್ಟಿದೆ, 720 ಇಂಟು ವೈ ಝೆಡ್ ಎಷ್ಟಿದೆ 72 ಡಿವೈಡೆಡ್ ಬೈ ಇದು ಟೋಟಲ್ ಎಷ್ಟಿದೆ ಇಲ್ಲಿ ಬಂದಿದೆ ನೋಡಿ 144. ಇದನ್ನ ನೀವು ಸಾಲ್ವ್ ಮಾಡಿದರೆ ನಿಮಗೆ ಎಷ್ಟು ಆನ್ಸರ್ ಬರುತ್ತೆ, 360. ಸಿಮಿಲರ್ಲಿ ಬಿಗೆ ಎಷ್ಟು ಶೇರು, 720 ಇಂಟು ಎಕ್ಸ್ ಝೆಡ್ ಎಷ್ಟಿದೆ 48 ಡಿವೈಡೆಡ್ ಬೈ 144 ಈಕ್ವಲ್ ಟು ಎಷ್ಟು ಬರುತ್ತೆ, 240. ಸಿಗೆ 720 ಇಂಟು ಎಕ್ಸ್ ವೈ ಎಷ್ಟಿದೆ 24 ಡಿವೈಡೆಡ್ ಬೈ 144 ಎಷ್ಟು ಬರುತ್ತೆ, 120. ಸೊ ನೀವು ಇದು ಮೂರನ್ನ ಆ್ಯಡ್ ಮಾಡಿದ್ರು ನಿಮಗೆ ಎಷ್ಟು ಬರಬೇಕು, 720. ಈ 720 ಅಮೌಂಟ್ ಇದು ಟೋಟಲ್ ವೇಜ್ ಏನಿದೆ ಅದು ಮೂವರಿಗೂ ಶೇರ್ ಮಾಡಿದ್ದಾರೆ.
ಪರ್ಸನ್ ಎಗೆ, ಪರ್ಸನ್ ಬಿಗೆ ಮತ್ತು ಪರ್ಸನ್ ಸಿಗೆ ಎಷ್ಟೆಷ್ಟು ಶೇರ್ ಬಂದಿದೆ ಅಂತ ನೀವು ಈ ಫಾರ್ಮುಲಾದಿಂದ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಫಾರ್ಮುಲಾ, ಫೈಂಡಿಂಗ್ ವೇಜಸ್ ಆರ್ ನಂಬರ್ ಆಫ್ ಪರ್ಸನ್ಸ್ ಬೇಸ್ಡ್ ಆನ್ ವರ್ಕ್ ಆ್ಯಂಡ್ ಡೈಲಿ ವೇಜಸ್. ಇಲ್ಲಿ ಫಾರ್ಮುಲಾ ಏನಿದೆ ಡೈರೆಕ್ಟಾಗಿ ಫಾರ್ಮುಲಾ ನೋಡೋಣ. ಟೋಟಲ್ ವೇಜಸ್ ಈಕ್ವಲ್ ಟು ವೇಜ್ ಆಫ್ ಒನ್ ಪರ್ಸನ್ ಫಾರ್ ಒನ್ ಡೇ ಇಂಟು ನಂಬರ್ ಆಫ್ ಪರ್ಸನ್ಸ್ ಇಂಟು ನಂಬರ್ ಆಫ್ ಡೇಸ್ ಅಂತ ಕೊಟ್ಟಿದ್ದಾರೆ. ಇದನ್ನ ನೀವು ಈ ಥರನೂ ರೀರೈಟ್ ಮಾಡ್ಬೋದು. ರಿಕ್ವೈರ್ಡ್ ನಂಬರ್ ಆಫ್ ಪರ್ಸನ್ಸ್ ಈಕ್ವಲ್ ಟು ಟೋಟಲ್ ವೇಜಸ್ ಡಿವೈಡೆಡ್ ಬೈ ನಂಬರ್ ಆಫ್ ಡೇಸ್ ಇಂಟು ಒನ್ ಪರ್ಸನ್ಸ್ ಒನ್ ಡೇ ವೇಜ್. ಈ ಫಾರ್ಮುಲಾ ಒಂದು ನೀವು ಮೈಂಡಲ್ಲಿ ಇಟ್ಕೊಂಡಿರಿ. ಸೊ ಇದು ಮೈಂಡಲ್ಲಿ ಇದ್ದರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಎಕ್ಸಾಂಪಲ್ ನೋಡೋಣ. ಕ್ವಶನ್ ಏನಿದೆ, ವೇಜಸ್ ಆಫ್ 45 ವುಮೆನ್ ಫಾರ್ 48 ಡೇಸ್ ಈಕ್ವಲ್ ಟು 31,050 rupees ಅಂತ ಕೊಟ್ಟಿದ್ದಾರೆ. ಡೈಲಿ ವೇಜ್ ಆಫ್ ಎ ಮ್ಯಾನ್ ಈಕ್ವಲ್ ಟು 2 times ದಟ್ ಆಫ್ ಎ ವುಮೆನ್. ಅಂದರೆ ವುಮೆನ್ಗಿಂತಲೂ ಮ್ಯಾನು ಡಬಲ್ ಸ್ಯಾಲ್ರಿ, ಡಬಲ್ ವೇಜಸ್ ಅರ್ನ್ ಮಾಡ್ತಾನಂತ. 11,500 ಮಸ್ಟ್ ಬಿ ಪೇಡ್ ಟು ಎ ಗ್ರೂಪ್ ಆಫ್ ಮೆನ್ ಇನ್ 16 days. ಇಷ್ಟು ಅಮೌಂಟು 16 ಡೇಸಲ್ಲಿ ವರ್ಕ್ ಮಾಡಿದರೆ ಮೆನ್ಸಿಗೆ ಡಿವೈಡ್ ಮಾಡಬೇಕಂತೆ. ಬಟ್ ಎಷ್ಟು ಮೆನ್ ಇದ್ದಾರಂತ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಮೆನ್ ಕೊಟ್ಟಿಲ್ಲ. ಕ್ವಶನಲ್ಲಿ ವುಮೆನ್ದು ಡೀಟೇಲ್ಸ್ ಕೊಟ್ಟಿದ್ದಾರೆ, ವುಮೆನ್ನು ಮತ್ತು ಮ್ಯಾನ್ ರಿಲೇಷನ್ ಕೊಟ್ಟಿದ್ದಾರೆ. ಆ ರಿಲೇಷನಿಂದ ನೀವು ಮ್ಯಾನ್ದು ಪರ್ ಡೇ ವೇಜ್ ಫೈಂಡ್ ಔಟ್ ಮಾಡಿ ಟೋಟಲ್ ಮೆನ್ ಎಷ್ಟಿದ್ದಾರಂತ ನೀವು ಸಾಲ್ವ್ ಮಾಡಬೇಕು. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಫಸ್ಟು ನಾವು ಒನ್ ವುಮೆನ್ಸ್ ಒನ್ ಡೇ ವೇಜ್ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನೀವು ಫಾರ್ಮುಲಾ ಏನಿದೆ, ಈ ಫಾರ್ಮುಲಾ ಇದೆಯಲ್ಲ, ಇದರಿಂದ ನೀವು ಒನ್ ವುಮೆನ್ಸ್ ಒನ್ ಡೇ ವೇಜ್ ಫೈಂಡ್ ಔಟ್ ಮಾಡ್ಬೋದು. ಹೇಗೆ? ಈ ಫಾರ್ಮುಲಾ ನಾನು ರೀರೈಟ್ ಮಾಡ್ತಾಯಿದ್ದೀನಿ. ಅಂದರೆ ಒನ್ ವುಮೆನ್ ಒನ್ ಡೇ ಫಾರ್ಮ್ಯಾಟಲ್ಲಿ ಒನ್ ವುಮೆನ್ಸ್ ಒನ್ ಡೇ ವೇಜ್ ಈಕ್ವಲ್ ಟು ಏನಾಗುತ್ತೆ, ಟೋಟಲ್ ವೇಜ್ ಡಿವೈಡೆಡ್ ಬೈ ನಂಬರ್ ಆಫ್ ಡೇಸ್ ಇಂಟು ನಂಬರ್ ಆಫ್ ಪರ್ಸನ್ಸ್. ಏನು ಮಾಡಿದೆ ನಾನು, ಸಿಂಪ್ಲಿ ಈ ಒನ್ ಪರ್ಸನ್ ಒನ್ ಡೇ ವೇಜ್ನ ಇಲ್ಲಿ ಕಳಿಸಿ ಇದನ್ನ ಇಲ್ಲಿ ಹಾಕಿದ್ದೀನಿ ಅಷ್ಟೆ. ಇದು ಡಿನಾಮಿನೇಟ್ರಲ್ಲಿರೋದು ಲೆಫ್ಟ್ ಸೈಡ್ ಹೋದರೆ ನ್ಯೂಮರೇಟ್ರಿಗೆ ಹೋಗುತ್ತೆ. ಇದು ನ್ಯೂಮರೇಟ್ರಲ್ಲಿರೋದು ರೈಟ್ ಸೈಡ್ ಬಂದರೆ ಡಿನಾಮಿನೇಟ್ರಲ್ಲಿ ಬರುತ್ತೆ. ಇದು ಬೇಸಿಕ್ ನಿಮ್ಗೆ ಗೊತ್ತಿರಬೇಕು. ಏನಿಲ್ಲ, ಈ ಫಾರ್ಮುಲಾನ ನಾನು ಒನ್ ವುಮೆನ್ಸ್ ಒನ್ ಡೇ ವೇಜ್ ಫಾರ್ಮ್ಯಾಟಲ್ಲಿ ಬರ್ಕೊಂಡಿದ್ದೀನಿ. ಇವಾಗ ಟೋಟಲ್ ವೇಜು ವುಮೆನ್ದು ಎಷ್ಟು ಕೊಟ್ಟಿದ್ದಾರೆ, 31,050 rupees. ಅದನ್ನ ಬರೀತೀನಿ ಫಾರ್ಮುಲಾ. ಡಿವೈಡೆಡ್ ಬೈ ನಂಬರ್ ಆಫ್ ಡೇಸ್, ಎಷ್ಟು ಡೇಸು, 48 ಡೇಸ್ ವರ್ಕ್ ಮಾಡ್ತಾರಂತ. ಸೊ 48 ಡೇಸ್. ನಂಬರ್ ಆಫ್ ಪರ್ಸನ್ನು ಕೊಟ್ಟಿದ್ದಾರೆ 45, 45 ವುಮೆನ್ಸ್. ಸೊ ಇದನ್ನ ನೀವು ಸಾಲ್ವ್ ಮಾಡಿದರೆ ಎಷ್ಟು ಬರುತ್ತೆ, 115/8 ಇಲ್ಲಿದೆ. ಸೊ ಇದು ಒನ್ ವುಮೆನ್ಸ್ ಒನ್ ಡೇ ವೇಜ್. ಈಗ ನಾವು ಇದನ್ನು ಮ್ಯಾನಿಗೆ ಕನ್ವರ್ಟ್ ಮಾಡಬೇಕು. ಇಲ್ಲಿ ರಿಲೇಷನ್ ಕೊಟ್ಟಿದ್ದಾರೆ, ಡೈಲಿ ವೇಜ್ ಆಫ್ ಎ ಮ್ಯಾನ್ ಈಕ್ವಲ್ ಟು 2 times ದಟ್ ಆಫ್ ಎ ವುಮೆನ್. ಈ ರಿಲೇಷನಿಂದ ನಾವು ಒನ್ ಮ್ಯಾನ್ ಒನ್ ಡೇ ವೇಜ್ ಫೈಂಡ್ ಮಾಡಬೇಕು. ಒನ್ ಮ್ಯಾನ್ಸ್ ಒನ್ ಡೇ ವೇಜ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, 2 times ದಟ್ ಆಫ್ ವುಮೆನ್ ಅಂತ. 2 times ದಟ್ ಆಫ್ ವುಮೆನ್. ವುಮೆನ್ದು ಎಷ್ಟಿದೆ, ಇಲ್ಲಿದೆ ನೋಡಿ, 115 ಡಿವೈಡೆಡ್ ಬೈ 8. ಸೊ ಇದು ನಿಮಗೆ ಎಷ್ಟು ಬರುತ್ತೆ, 115 ಇದು 2 1 ಇದು 2 4. ಸೊ ಇಷ್ಟು ಮ್ಯಾನ್ದು ನಿಮಗೆ ಒನ್ ಡೇ ಸಿಕ್ತು, ಇಲ್ಲಿದೆ. ಇದರಿಂದ ನೀವು ನಂಬರ್ ಆಫ್ ಮೆನ್ ಫೈಂಡ್ ಔಟ್ ಮಾಡಬೇಕು. ನಂಬರ್ ಆಫ್ ಮೆನ್ ಈಕ್ವಲ್ ಟು ಏನು ಫಾರ್ಮುಲಾ ಇಲ್ಲಿದೆ ಅಲ್ಲ, ಇದೆ ಫಾರ್ಮುಲಾ. ಟೋಟಲ್ ವೇಜಸ್ ಡಿವೈಡೆಡ್ ಬೈ ನಂಬರ್ ಆಫ್ ಡೇಸ್ ಟು ಒನ್ ಪರ್ಸನ್ ಆರ್ ಒನ್ ಮ್ಯಾನ್ ಅಂತ ಇಟ್ಕೊಳ್ಳಿ. ಒನ್ ಮ್ಯಾನ್ಸ್
1 day ವೇಜ್. ಸೊ ಇದೇನಾಗುತ್ತೆ, ಟೋಟಲ್ ವೇಜ್ ಎಷ್ಟಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮೆನ್ಗೆ 11,500 ಡಿವೈಡೆಡ್ ಬೈ ನಂಬರ್ ಆಫ್ ಡೇಸ್ ಎಷ್ಟು, ಇಲ್ಲಿ 16 ಡೇಸ್ ಕೊಟ್ಟಿದ್ದಾರೆ ಮ್ಯಾನ್ಗೆ, ಇಂಟು 1 ಮ್ಯಾನ್ಸ್ 1 ಡೇ ವೇಜ್ ನಮಗೆ ಇಲ್ಲಿ ಸಿಕ್ಕಿದೆ 115 ಡಿವೈಡೆಡ್ ಬೈ 4. 115 ಡಿವೈಡೆಡ್ ಬೈ 4 ಇದನ್ನ ನೀವು ಸಾಲ್ವ್ ಮಾಡಿದರೆ 25 ಮೆನ್ ಅಂತ ಆನ್ಸರ್ ಬರುತ್ತೆ. ಸೊ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸಿಂಪಲ್ ಆಗಿದೆ. ಫಸ್ಟು ವುಮೆನ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ಅದನ್ನ ನೀವು ಮೆನ್ ಫಾರ್ಮಲ್ಲಿ ಕನ್ವರ್ಟ್ ಮಾಡಿ 1 ಮ್ಯಾನ್ದು ಎಷ್ಟಾಗುತ್ತಂತ. ಆ 1 ಮ್ಯಾನಿಂದ ನೀವು ಫೈನಲ್ ಆಗಿ ಈ ಫಾರ್ಮುಲಾ ಯೂಸ್ ಮಾಡಿ ನಿಮಗೆ ಟೋಟಲ್ ಮೆನ್ ಸಿಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲೇನು ಕೊಟ್ಟಿದ್ದಾರೆ, 20 ವುಮೆನ್ ಅರ್ನ್ 24,000 in 30 days. If a man earn 1.5 times more than a woman. ಫಸ್ಟಿಗೆ ವುಮೆನ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ಆಮೇಲೆ ಮ್ಯಾನ್ ಮತ್ತು ವುಮೆನ್ದು ರಿಲೇಷನ್ ಕೊಟ್ಟಿದ್ದಾರೆ. ಕ್ವಶನ್ ಏನಿದೆ, ಹೌ ಮೆನಿ ಮೆನ್ ಮಸ್ಟ್ ವರ್ಕ್ ಫಾರ್ 20 days ಟು ಅರ್ನ್ 18,000 ಅಂತ. ಫಸ್ಟ್ ಏನು, ನಾವು ವುಮೆನ್ದು 1 day ಡೈಲಿ ವೇಜ್ ಫೈಂಡ್ ಔಟ್ ಮಾಡಬೇಕು. 1 ವುಮೆನ್ಸ್ ಡೈಲಿ ವೇಜ್ ಈಕ್ವಲ್ ಟು ಫಾರ್ಮುಲಾ ಏನು, ಟೋಟಲ್ ವೇಜ್ ಡಿವೈಡೆಡ್ ಬೈ ನಂಬರ್ ಆಫ್ ಡೇಸ್ ಇಂಟು ನಂಬರ್ ಆಫ್ ಪರ್ಸನ್ಸ್. ಟೋಟಲ್ ಡೇ ವೇಜ್ ಎಷ್ಟು, 24,000. ನೆಕ್ಸ್ಟು ನಂಬರ್ ಆಫ್ ಡೇಸ್ ಎಷ್ಟು, 30 days. ನಂಬರ್ ಆಫ್ ಪರ್ಸನ್ಸು 20. ಸೊ 0 0 ಆಯಿತು. 3 2 6, 6 4 24. ಓಕೆ, ಫೈನಲ್ ಆನ್ಸರು 40 ಬಂತು. ಏನಿದು, 1 ವುಮೆನ್ನು ಡೈಲಿ ವೇಜ್ ಅಂದರೆ 1 ವುಮೆನ್ನು 1 ದಿನಕ್ಕೆ 40 ರೂಪಾಯಿ ಅರ್ನ್ ಮಾಡ್ತಾರಂತ ಇಲ್ಲಿ ಬಂದಿದೆ. ಇವಾಗ ನೆಕ್ಸ್ಟ್ ಲೈನಲ್ಲಿ ಏನು ಕೊಟ್ಟಿದ್ದಾರೆ, ಮೆನ್ ಮತ್ತು ವುಮೆನ್ ರಿಲೇಷನ್ನು. 1 ಮ್ಯಾನ್ ಈಕ್ವಲ್ ಟು 1.5 ಟೈಮ್ಸ್ ದಟ್ ಆಫ್ ಎ ವುಮೆನ್. ಅಂದರೆ ಏನಿಲ್ಲ, ಇದಕ್ಕೆ 40ಗೆ 1.5 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಇಲ್ಲಿ ಮಾಡಿದ್ದಾರೆ. ಸೊ ನಿಮಗೆ ಎಷ್ಟು ಬರುತ್ತೆ, 60. ನೆಕ್ಸ್ಟು ಈ 1 ಮ್ಯಾನ್ದು ಡೈಲಿ ವೇಜ್ ಸಿಕ್ತು ನಿಮಗೆ. ಇವಾಗ ನಂಬರ್ ಆಫ್ ಮ್ಯಾನ್ ಫೈಂಡ್ ಔಟ್ ಮಾಡಬೇಕು. ಈ ಫಾರ್ಮುಲಾ ಏನಿದೆ, ಟೋಟಲ್ ವೇಜ್ ಎಷ್ಟಿದೆ, 18,000 ಇಲ್ಲಿ ಕೊಟ್ಟಿದ್ದಾರೆ, ಡಿವೈಡ್ ಬೈ ನಂಬರ್ ಆಫ್ ಡೇಸ್. ನಂಬರ್ ಆಫ್ ಡೇಸ್ ಎಷ್ಟು, 20 days. ಇದು 1 ಪರ್ಸನ್ಸ್ 1 ಡೇ ವೇಜ್ ಎಷ್ಟಿದೆ, 60. ಸೊ ಇದನ್ನ ನೀವು ಸಾಲ್ವ್ ಮಾಡಿದರೆ ಎಷ್ಟು, ಟೋಟಲ್ 15 ಮೆನ್ ಬರ್ತಾರೆ. ಸಿಂಪಲ್ ಆಗಿದೆ. ನೀವು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. 1 ವುಮೆನ್ಸ್ 1 ಮ್ಯಾನ್ಸ್ ಹೇಗೆ ರಿಲೇಷನ್ ಫೈಂಡ್ ಔಟ್, ಅಂದರೆ ಹೇಗೆ ವ್ಯಾಲ್ಯೂಸಿಂದ ನೀವು ಹೇಗೆ ಫೈಂಡ್ ಔಟ್ ಮಾಡಬೇಕಂತ ಗೊತ್ತಿರಬೇಕು. ಮತ್ತು ರಿಲೇಷನಲ್ಲಿ ಕನ್ವರ್ಟ್ ಮಾಡಿ, ವುಮೆನಿಂದ ಮ್ಯಾನಿಗೆ ರಿಲೇಷನ್ ಕೊಟ್ಟಿರ್ತಾರೆ, ಅದನ್ನ ಕನ್ವರ್ಟ್ ಮಾಡಿ ಫೈನಲ್ ಈ ಫಾರ್ಮುಲಾದಲ್ಲಿ ನೀವು ಹಾಕಿದರೆ ನಿಮಗೆ ನಂಬರ್ ಆಫ್ ಮೆನ್ ಸಿಗ್ತಾರೆ. ನೆಕ್ಸ್ಟ್ ಫಾರ್ಮುಲಾ, ಡಿಸ್ಟ್ರಿಬ್ಯೂಷನ್ ಆಫ್ ವೇಜಸ್ ವೆನ್ 1 ಪರ್ಸನ್ ಗೆಟ್ಸ್ ಹೆಲ್ಪ್ ಫ್ರಮ್ ಅನದರ್. ಇಲ್ಲಿ ಕಾನ್ಸೆಪ್ಟ್ ಏನಿದೆ ಅಂದರೆ, ಪರ್ಸನ್ ಎ ಇದ್ದಾನೆ, ಓಕೆ, ಅವನು ಒಬ್ಬನೇ ವರ್ಕ್ ಮಾಡಿದರೆ ಅವನು ವರ್ಕ್ X ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾನಂತೆ. ಬಟ್ ಪರ್ಸನ್ ಬಿ ಏನಿದ್ದಾನೆ, ಪರ್ಸನ್ ಬಿ ಇವನು ಹೆಲ್ಪ್ ಮಾಡ್ತಾನೆ ಪರ್ಸನ್ ಎಗೆ ಹೆಲ್ಪ್ ಮಾಡ್ತಾನೆ. ಆವಾಗ ವರ್ಕ್ ಏನಾಗುತ್ತೆ, ಬೇಗ ಕಂಪ್ಲೀಟ್ ಆಗುತ್ತಲ್ವಾ. A + B ಇಬ್ಬರು ಒಟ್ಟಿಗೆ ವರ್ಕ್ ಮಾಡಿದರೆ ವರ್ಕು Y ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರಂತೆ. ಎಕ್ಸಾಂಪಲು, ಪರ್ಸನ್ ಎ ಒಬ್ಬನೇ ವರ್ಕ್ ಮಾಡಿದ್ರೆ ಅವನು ಒಂದು 10 days ಬೇಕು, 10 ಡೇಸಲ್ಲಿ ವರ್ಕ್ ಕಂಪ್ಲೀಟ್ ಮಾಡ್ತಾನೆ ಅಂದ್ಕೊಳ್ಳಿ. ಆಮೇಲೆ ಬಿ ಪರ್ಸನ್ ಬಂದು ಹೆಲ್ಪ್ ಮಾಡ್ತಾನೆ ಸೇಮ್ ವರ್ಕಿಗೆ. ಆವಾಗ ಸೇಮ್ ವರ್ಕ್ ಅವ್ರು ಎಷ್ಟು ಡೇಸಲ್ಲಿ, ಎಕ್ಸಾಂಪಲ್ ಒಂದು 8 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಅಂದರೆ 2 days ಸೇವ್ ಮಾಡ್ತಾರೆ ಇಬ್ಬರು ಸೇರಿಕೊಂಡು ವರ್ಕ್ ಮಾಡಿದಾಗ.
ಇವಾಗ ಕ್ವಶನ್ ಏನಿರುತ್ತೆ ಅಂದರೆ, ಇವನು ಬಿ ಬಂದು ಹೆಲ್ಪ್ ಮಾಡಿದಾನಲ್ಲ, ಅವಾಗ ಬಿಗೆ ಎಷ್ಟು ಅಮೌಂಟ್ ಕೊಡಬೇಕು, ಎಷ್ಟು ಟೋಟಲ್ ವೇಜ್ ಏನಿದೆ, ಟೋಟಲ್ ವೇಜಲ್ಲಿ ಬಿಗೆ ಎಷ್ಟು ಕೊಡಬೇಕು, ಮತ್ತು ಎಗೆ ಎಷ್ಟು, ಬಿ ಹೆಲ್ಪ್ ಮಾಡಿದಾಗ ಎಗೆ ಎಷ್ಟು ಶೇರ್ ಉಳಿಯುತ್ತೆ. ಅಂದರೆ ಬಿ ಬಂದು ಹೆಲ್ಪ್ ಮಾಡಿದಾಗ ಬಿಗೂ ಸ್ವಲ್ಪ ಕೊಡಬೇಕು, ಆಮೇಲೆ ಎ ವರ್ಕ್ ಮಾಡಿರ್ತಾನೆ ಅವನಿಗೂ ಕೊಡಬೇಕು. ಅದೇ ಇಲ್ಲಿ ಕ್ವಶನ್ ಇರೋದು, ಎಗೆ ಎಷ್ಟು ಕೊಡಬೇಕು, ಬಿಗೆ ಎಷ್ಟು ಕೊಡಬೇಕು ಅಂತ. ಇಲ್ಲಿ ಅದೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಎ ಈಸ್ ಕೆಪಬಲ್ ಆಫ್ ಡೂಯಿಂಗ್ ದ ವರ್ಕ್ ಇನ್ ಎಕ್ಸ್ ಡೇಸ್, ಬಟ್ ವಿತ್ ದ ಹೆಲ್ಪ್ ಆಫ್ ಬಿ ದ ವರ್ಕ್ ಈಸ್ ಫಿನಿಶ್ಡ್ ಫಾಸ್ಟರ್ ಇನ್ ವೈ ಡೇಸ್. ದಿಸ್ ಮೀನ್ಸ್ ಬಿ ಹ್ಯಾಸ್ ಹೆಲ್ಪ್ಡ್ ಎ ಆ್ಯಂಡ್ ಬಿ ಮಸ್ಟ್ ಗೆಟ್ ಪೇಡ್ ಫಾರ್ ದ ಹೆಲ್ಪ್. ಅದೇ ನಾನು ಹೇಳ್ದಂಗೆ ಬಿ ಬಂದು ಹೆಲ್ಪ್ ಮಾಡ್ತಾನೆ, ಸೊ ಬಿಗೂ ಅಮೌಂಟ್ ಕೊಡಬೇಕು. ಟೋಟಲ್ ವೇಜಸಲ್ಲಿ ಸ್ವಲ್ಪ ವೇಜ್ ಅವನಿಗೂ ಕೊಡಬೇಕು. ಎಷ್ಟು ವೇಜ್ ಕೊಡಬೇಕು ಅನ್ನೋದು ನಾವು ಫಾರ್ಮುಲಾದಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಫಾರ್ಮುಲಾ ನೋಡೋಣ. ಶೇರ್ ಆಫ್ ಎ ಈಕ್ವಲ್ ಟು ಎ ಇಂಟು ವೈ ಡಿವೈಡೆಡ್ ಬೈ ಎಕ್ಸ್. ಇದು ಪರ್ಸನ್ ಎ ಅವನ ಶೇರ್, ಇದು ಪರ್ಸನ್ ಬಿ. ಪರ್ಸನ್ ಎಗೆ ಫಾರ್ಮುಲಾ ಎ ಇಂಟು ವೈ ಬೈ ಎಕ್ಸ್, ಪರ್ಸನ್ ಬಿಗೆ ಎ ಇಂಟು ಎಕ್ಸ್ ಮೈನಸ್ ವೈ ಬೈ ಎಕ್ಸ್. ಎ ಅಂದರೆ ಏನು, ಟೋಟಲ್ ವೇಜ್. ವೈ ಅಂದರೆ ಎ ಪ್ಲಸ್ ಬಿ ಇಬ್ಬರು ಒಟ್ಟಿಗೆ ಸೇರ್ ಮಾಡಿರೋ ವರ್ಕ್. ಎಕ್ಸ್ ಅಂದರೆ ಎ ಅಲೋನ್ ಮಾಡಿರೋ ವರ್ಕ್, ಎ ಒಬ್ಬನೇ ಮಾಡಿರೋ ವರ್ಕು ಎಕ್ಸ್. ಇದು ಸೇಮ್ ಎಕ್ಸ್ ವೈ. ಈ ಎ ಅಲೋನ್ ಮಾಡಿರೋ ವರ್ಕ್ ಮೈನಸ್ ವೈ ಮಾಡಿದರೆ ಶೇರ್ ಆಫ್ ಬಿ ಸಿಗುತ್ತೆ. ಸೊ ಈ ಫಾರ್ಮುಲಾ ಏನಿದೆ ಇದನ್ನ ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡೋಣ. ಎಕ್ಸಾಂಪಲ್ ನೋಡೋಣ. ಈ ವೇರಿಯಬಲ್ಸ್ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಫಾರ್ಮುಲಾದಲ್ಲಿ, ಅದನ್ನೇ ಅವರು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಕ್ಸಾಂಪಲ್ ನೋಡೋಣ. ಕ್ವಶನ್ ಏನಿದೆ, ಸುರೇಶ್ ಅಲೋನ್ 20 ಡೇ ವರ್ಕ್ ಮಾಡ್ತಾನೆ. ಎಷ್ಟು, 20 ಡೇಸಲ್ಲಿ. ಸುರೇಶ್ ಮತ್ತು ಸುರೇಂದ್ರ ಬಂದು ಹೆಲ್ಪ್ ಮಾಡ್ತಾನೆ, ಅವಾಗ ಅವರು ವರ್ಕು 15 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಟೋಟಲ್ ಅಮೌಂಟ್ ಅರ್ನ್ಡ್ 400. ಹಂಗಂದರೆ ಸುರೇಶ್ ಏನು, ಇದು ಎಕ್ಸ್ ಡೇಸ್. ಸುರೇಶ್ ಅಲೋನ್ ಒಬ್ಬನೇ ವರ್ಕ್ ಮಾಡಿದರೆ ಎಕ್ಸ್, ಇದು ವೈ, ಇದು ಏನು ಎ. ಇದನ್ನ ನೀವು ಈ ಫಾರ್ಮುಲಾದಲ್ಲಿ ಹಾಕಿದರೆ ಸುರೇಶ್ ಮತ್ತು ಸುರೇಂದ್ರದ್ದು ಶೇರ್ ಸಿಗುತ್ತೆ. ಎ ಯಾರು, ಪರ್ಸನ್ ಎ ಯಾರು, ಯಾವಾಗಲೂ ಕ್ವಶನಲ್ಲಿ ಫಸ್ಟ್ ಪರ್ಸನ್ ಯಾರಿದ್ದಾರೆ ಅವ್ರನ್ನ ಎ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಬರೋನು ಬಿ, ಸುರೇಂದ್ರ. ಸೊ ಫಾರ್ಮುಲಾದಲ್ಲಿ ಎ ವ್ಯಾಲ್ಯೂ 400 ಇಂಟು ವೈ 15 ಡಿವೈಡೆಡ್ ಬೈ ಎಕ್ಸ್ ಎಷ್ಟು 20. ಇದನ್ನ ಸಾಲ್ವ್ ಮಾಡಿದರೆ ನಿಮಗೆ 300 ಬರುತ್ತೆ. ಸೊ ಅದೇ ಇಲ್ಲಿ ಸೇಮ್ ಬಿಗೆ ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ ಹಾಕಿ 400 ಇಂಟು ಎಕ್ಸ್ ಮೈನಸ್ ವೈ. ಎಕ್ಸ್ ಅಂದರೆ ಎಷ್ಟು, 20 ಮೈನಸ್ 15 ಡಿವೈಡೆಡ್ ಬೈ ಎಕ್ಸ್. ಸೊ 20. ಇದೇನಾಗುತ್ತೆ ನಿಮಗೆ ವ್ಯಾಲ್ಯೂ 100 ಬರುತ್ತೆ ಸಾಲ್ವ್ ಮಾಡಿದರೆ. ಸೊ ಫೈನಲ್ ಆಗಿ ಏನು, ದೇ ಶೇರ್ ದ ಅಮೌಂಟ್ ಇನ್ 3:100 ರೇಷೋ. ಈ ರೇಷೋದಲ್ಲಿ ಅವರು ಅಮೌಂಟ್ ಶೇರ್ ಮಾಡ್ತಾರಂತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಎ ಕ್ಯಾನ್ ಡೂ ಎ ಜಾಬ್ ಇನ್ 18 days ವಿತ್ ದ ಹೆಲ್ಪ್ ಫ್ರಮ್ ಬಿ. ದೇ ಕಂಪ್ಲೀಟ್ ಇಟ್ ಇನ್ 12 days. ದೇ ಅರ್ನ್ಡ್ 600 ಫಾರ್ ದ ವರ್ಕ್. ವಾಟ್ ಈಸ್ ಈಚ್ ಪರ್ಸನ್ಸ್ ಶೇರ್? ಇದು ಏನು, ಎಕ್ಸ್, ಇದು ವೈ, ಇದು ಎ. ಫಾರ್ಮುಲಾದಲ್ಲಿ ಹಾಕಿ 600 ಇಂಟು ವೈ 12 days ಡಿವೈಡೆಡ್ ಬೈ ಎಕ್ಸ್ ಎಷ್ಟು, ಎಕ್ಸ್ 18. ಸೊ ಇದು ನಮಗೆ 400 ಬರುತ್ತೆ. ಇದು ಸೇಮ್ 600 ಇಂಟು ಎಕ್ಸ್ ಮೈನಸ್ ವೈ. ಎಕ್ಸ್ ಎಷ್ಟಿದೆ, 18 ಮೈನಸ್ ವೈ 12 days ಡಿವೈಡ್ ಬೈ ಎಕ್ಸ್ ಏನಿದೆ 18. ಆನ್ಸರು 200 ಬರುತ್ತೆ.
ಏನಿಲ್ಲ, ಫಸ್ಟ್ ನೀವು ಎಕ್ಸು ವೈ ಮತ್ತು ಎ ಈ ವೇರಿಯೇಬಲ್ಸು ಏನೇನಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಅದನ್ನ ನೀವು ಈ ಫಾರ್ಮುಲಾದಲ್ಲಿ ಇನ್ಸರ್ಟ್ ಮಾಡಿದರೆ ನಿಮಗೆ ಆನ್ಸರ್ ಬರುತ್ತೆ. ಸಿಂಪಲ್ ಆಗಿದೆ. ನೆಕ್ಸ್ಟ್ ಫೈನಲ್ ಫಾರ್ಮುಲಾ ಇದು. ಇದರಲ್ಲಿ ಏನು, ಸೀಸ್ ಶೇರ್ ವೆನ್ ಪಾರ್ಟ್ ಆಫ್ ವರ್ಕ್ ಈಸ್ ಡನ್ ಬೈ ಅದರ್ಸ್ ಅಂತ. ಇಲ್ಲಿ ಕಾನ್ಸೆಪ್ಟ್ ಏನಿದೆ ಅಂದರೆ, ಎಕ್ಸಾಂಪಲು 3 ಪರ್ಸನ್ಸ್ ಇದ್ದಾರೆ, ಎ ಬಿ ಸಿ. ಎ ಪ್ಲಸ್ ಬಿ ಸೇರಿ ಸರ್ಟೆನ್ ಅಮೌಂಟ್ ಆಫ್ ವರ್ಕ್ ಅಂದರೆ 50% 60% ವರ್ಕ್ ಕಂಪ್ಲೀಟ್ ಮಾಡ್ತಾರೆ. ಬಟ್ ರಿಮೈನಿಂಗ್ ವರ್ಕ್ ಏನಿದೆ, ಪರ್ಸನ್ ಸಿ ಬಂದು ಅವನು ಕಂಪ್ಲೀಟ್ ಮಾಡ್ತಾನೆ. ಕ್ವಶನ್ ಏನಿರುತ್ತೆ ಅಂದರೆ, ಇವಾಗ ಸಿ ಬಂದು ವರ್ಕ್ ಕಂಪ್ಲೀಟ್ ಮಾಡಿದ್ದಾನಲ್ಲ, ಅವನಿಗೆ ಎಷ್ಟು ಅಮೌಂಟ್ ಕೊಡಬೇಕು. ಈಗ ಟೋಟಲ್ ವೇಜಸಲ್ಲಿ ಇವನಿಗೆ ಪರ್ಸನ್ ಸಿಗೆ ಎಷ್ಟು ಅಮೌಂಟು, ಎಷ್ಟು ದುಡ್ಡು ಇವನಿಗೆ ಕೊಡಬೇಕು ಅನ್ನೋದು ಕ್ವಶನ್ ಇರುತ್ತೆ. ಅವರು ಇಲ್ಲಿ ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ಇಫ್ ಎ ಆ್ಯಂಡ್ ಬಿ ಟುಗೆದರ್ ಡೂ M/N ಪಾರ್ಟ್ ಆಫ್ ದ ವರ್ಕ್. ಇಲ್ಲಿ ನಾನು ಹೇಳ್ದಂಗೆ ಎ ಮತ್ತು ಬಿ ಸೇರಿ M/N ಇಷ್ಟು ವರ್ಕ್ ಮಾಡಿದ್ದಾರೆ ಅಂದ್ಕೊಳ್ಳಿ. ಅವಾಗ ಸಿ ಎಷ್ಟು ವರ್ಕ್ ಮಾಡಬೇಕು ಅನ್ನೋದಕ್ಕೆ 1 - M/N ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು 1 ಹೇಗೆ ಬಂತು ಅಂದರೆ, ನಾನು ವರ್ಕ್ ಆ್ಯಂಡ್ ಟೈಮ್ ಚಾಪ್ಟ್ರಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಯಾವಾಗಲೂ ನಾವು ಟೋಟಲ್ ವರ್ಕ್ = 1 ಅಂತ ಕನ್ಸಿಡರ್ ಮಾಡಬೇಕಂತ. ಸೊ ಅದಕ್ಕೆ ಅವರು ಟೋಟಲ್ ವರ್ಕ್ನ 1 ಅಂತ ಕನ್ಸಿಡರ್ ಮಾಡಿದ್ದಾರೆ. ಟೋಟಲ್ ವರ್ಕಲ್ಲಿ ಎ ಪ್ಲಸ್ ಬಿದು ಮೈನಸ್ ಮಾಡಿದ್ದಾರೆ. ಅಂದರೆ ಎ ಪ್ಲಸ್ ಬಿ ಒಟ್ಟಿಗೆ ಸೇರಿ ಎಷ್ಟು ವರ್ಕ್ ಮಾಡಿದ್ದಾರೆ ಅದರಲ್ಲಿ ಟೋಟಲ್ ವರ್ಕಲ್ಲಿ ಮೈನಸ್ ಮಾಡಿದ್ದಾರೆ. ಟೋಟಲ್ ವರ್ಕು ನಾವು ಯಾವಾಗಲೂ 1 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದು ನಮಗೆ ಸಿದು ಶೇರ್ ಸಿಗುತ್ತೆ. ಎ ಪ್ಲಸ್ ಬಿ ಎಷ್ಟು ಮಾಡಿದ್ದಾರೆ ಇಲ್ಲಿ ಕೊಟ್ಟಿದ್ದಾರಲ್ಲ, M/N ಪಾರ್ಟ್ ಆಫ್ ದ ವರ್ಕ್ ಅಂತ. ಸೊ ಇದು M/N ಅಂತ. ಇದು ನಮಗೆ ವರ್ಕ್ ಸಿಗುತ್ತೆ. ಇವಾಗ ಒಂದು ಪರ್ಸನ್ ಸಿದು ಶೇರ್ ಎಷ್ಟು ಅನ್ನೋದಕ್ಕೆ ಫಾರ್ಮುಲಾ ಇರೋದು ಇದು. ಸಿದು ಶೇರ್ = ಇದು ಆರ್ ಏನು, ಆರ್ ಇಂಟು 1 - M/N. ಆರ್ ಅಂದರೆ ಟೋಟಲ್ ಅಮೌಂಟ್ ಆರ್ ಟೋಟಲ್ ವೇಜ್ ಅಂದ್ಕೊಳ್ಳಿ. ಸೊ ಟೋಟಲ್ ವೇಜ್ ಇಂಟು ಇದು ಸಿದು ವರ್ಕ್. ಟೋಟಲ್ ವೇಜ್ ಇಂಟು ಸಿ ಎಷ್ಟು ವರ್ಕ್ ಮಾಡಿದ್ದಾನೆ ಅದು, ಇದು ಸಿ ಮಾಡಿರೋ ವರ್ಕ್. ಟೋಟಲ್ ವೇಜ್ ಇಂಟು ಸೀಸ್ ವರ್ಕಿಂದ ಸಿದು ಎಷ್ಟು ಶೇರ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಆರ್ ಅಂದರೆ ಇಲ್ಲಿ ಮೆನ್ಷನ್ ಮಾಡಿ ಟೋಟಲ್ ಅಮೌಂಟ್. M/N ಅಂದರೆ ಅದೇ ಎ ಪ್ಲಸ್ ಬಿ, ಅಂದರೆ ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಸೇರ್ ಮಾಡಿರೋ ವರ್ಕ್ ಇದು M/N. ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲಲ್ಲಿ ಕ್ವಶನ್ ಏನಿದೆ, ಟೋಟಲ್ ಪೇಮೆಂಟು 480 ರೂಪೀಸ್ ಅಂತೆ. ಇದು ಆರ್. ಎ ಆ್ಯಂಡ್ ಬಿ ಒಟ್ಟಿಗೆ ಸೇರಿ 1/4 ಆಫ್ ದ ವರ್ಕ್ ಕಂಪ್ಲೀಟ್ ಮಾಡಿದ್ದಾರೆ. ಟೋಟಲ್ ವರ್ಕಲ್ಲಿ 1/4 ವರ್ಕ್ ಕಂಪ್ಲೀಟ್ ಮಾಡಿದ್ದಾರೆ. ಹಾಗಂದರೆ ಸಿ ಎಷ್ಟು ಮಾಡ್ತಾನೆ, 3/4 ಅಲ್ವಾ, ಯಾಕಂದರೆ 1 - 1/4 ಇದು ಎಷ್ಟಾಗುತ್ತೆ, 4 - 1/4 ಇದು 3/4. ಸೊ ಇದು ಸಿ ವರ್ಕ್. ಸಿ's ವರ್ಕ್ = 3/4. ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ ಹಾಕಿ. ಆರ್ ಎಷ್ಟಿದೆ, 480 ಇಂಟು, ನೀವು ಡೈರೆಕ್ಟ್ ಇದನ್ನೂ ಹಾಕ್ಬೋದು, ಇಲ್ಲ ನೀವು ಈ ಥರನೂ ಮಾಡ್ಬೋದು. ಇದು ಸೇಮ್ ಒಂದೇ, -1/4. ಸೊ ಏನಾಗುತ್ತೆ, 480 ಇಂಟು 3/4 360. ಸೊ ಟೋಟಲ್ ಅಮೌಂಟ್ ಇದೆಯಲ್ಲ, ಇದು ಟೋಟಲ್ 480ಯಲ್ಲಿ 360 ರೂಪೀಸು ಸಿಗೆ ಹೋಗುತ್ತೆ. ಹಾಗಂದರೆ ಎ ಪ್ಲಸ್ ಬಿಗೆ ಎಷ್ಟು ಹೋಗುತ್ತೆ, ಇದು ಕ್ವಶನಲ್ಲಿ ಕೇಳಿಲ್ಲ, ನಾನು ಜನರಲಾಗಿ ಕೇಳ್ತಾ ಇದ್ದೀನಿ. ಸಿಂಪಲ್, 480 ಟೋಟಲ್ ಮೈನಸ್ ಸಿ ಶೇರ್ ಮಾಡಿದರೆ, ಅಂದರೆ 480 - 360 ಮಾಡಿದರೆ ಎಷ್ಟು, 120. ಸೊ ಎ ಪ್ಲಸ್ ಬಿ ಇಬ್ಬರು ಸೇರಿ ಅವರಿಗೆ ಬರೋ ಅಮೌಂಟ್ ಎಷ್ಟು, 120. ಇನ್ನೊಂದು ಎಕ್ಸಾಂಪಲ್ಲು, ಟೋಟಲ್ ಪೇಮೆಂಟು, ಟೋಟಲ್ ವೇಜು 600. ಎ ಮತ್ತು ಬಿದು
ವರ್ಕು 2/5 ಇದೆ. ಸಿ ಫಿನಿಶಸ್ ದ ರೆಸ್ಟ್ ಆಫ್ ದ ವರ್ಕು. ಸಿ ಶೇರ್ ಎಷ್ಟು? ಸಿಂಪಲ್, ಏನಿಲ್ಲ, ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ ಹಾಕಿ. 600 ಇಂಟು 1 ಮೈನಸ್ m/n. m/n ಇದು m/n ಎಷ್ಟಿದೆ? 2/5. ಇದು ಎಷ್ಟಾಗುತ್ತೆ? 600 ಇಂಟು 5 ಮೈನಸ್ 2/5. ಇದು 600 ಇಂಟು 5 minus 2 is 3/5. So 5 1s are 5, 5 2s are 10. So 120 into 3 ಎಷ್ಟಾಯಿತು? 12 3s are 36, 360. ಇದು ಆನ್ಸರ್. ಯಾರು? ಸಿಗೆ ಸಿಗಬೇಕಾಗಿರೋ ಅಮೌಂಟು 360. ಎಷ್ಟರಲ್ಲಿ? 600ಅಲ್ಲಿ ಸಿಗೆ ಬರಬೇಕಾಗಿರೋದು 360. ಇಲ್ಲಿಗೆ ವರ್ಕ್ ಆ್ಯಂಡ್ ವೇಜಸ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ಇದರಲ್ಲಿ ಸಿಂಪಲ್ ಏನಿಲ್ಲ, ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಫಾರ್ಮುಲಾಸ್ ಏನೇನಿದೆ ಮೈಂಡಲ್ಲಿ ಇಟ್ಕೊಳ್ಳಿ. ನಿಮಗೆ ಕಾನ್ಸೆಪ್ಟ್ ಅರ್ಥ ಆದರೆ ನೀವು ವೇರಿಯೇಬಲ್ಸ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಆರಾಮಾಗಿ ನೀವು ಫಾರ್ಮುಲಾದಲ್ಲಿ ಇನ್ಸರ್ಟ್ ಮಾಡಿ ಆನ್ಸರು ಬೇಗ ಫೈಂಡ್ ಔಟ್ ಮಾಡ್ಬೋದು. ಸೊ ವರ್ಕ್ ಆ್ಯಂಡ್ ವೇಜಸ್ಸು ಇಲ್ಲಿಗೆ ಕಂಪ್ಲೀಟ್ ಆಯಿತು. ವರ್ಕ್ ಮಾಡಿದವರಿಗೆಲ್ಲ ವೇಜ್ ಸಿಗುತ್ತಲ್ಲ, ಅಂದರೆ ಸಂಬಳ ಸಿಗುತ್ತಲ್ಲ, ನಾವು ತುಂಬ ವರ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಈ ಕಂಟೆಂಟ್ ಎಲ್ಲ ಪ್ರಿಪೇರ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿ ಟೀಚ್ ಮಾಡೋಕ್ಕೆ ತುಂಬ ಎಫರ್ಟ್ ಹಾಕ್ತಾಯಿದ್ದೀವಿ, ತುಂಬ ಟೈಮ್ ತೊಗೊಳುತ್ತೆ ಇದೆಲ್ಲ ಮಾಡೋಕ್ಕೆ. ಸೊ ಹಾಗಂತ ನಾವು ನಿಮ್ಮ ಹತ್ರ ವೇಜಸ್ ಅಂದರೆ ದುಡ್ಡೇನು ಕೇಳ್ತಿಲ್ಲ. ದಯವಿಟ್ಟು ನೀವು ಲೈಕ್, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ನಮ್ಮ ವೀಡಿಯೋಸು ಶೇರ್ ಮಾಡಿ. ಸೊ ನಿಮ್ಮ ಸಪೋರ್ಟೇ ನಮ್ಮ ವೇಜ್ ಅಂತ ನಾವು ಅರ್ಥ ಮಾಡ್ಕೊತೀವಿ. ಸೊ ದಯವಿಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಮುಂದೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.